ನೀವು ಕೇಟರಿಂಗ್ ಸ್ಟೈಲ್ ವಾಂಗಿಬಾತ್ ಟ್ರೈ ಮಾಡಿದೀರಾ? ಇಲ್ಲಾಂದ್ರೆ ಈ ಸಿಂಪಲ್ ಆದಂತ ವಾಂಗಿಬಾತ್ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ನೀವು ಕೂಡ ನಂತರನೇ ಖುಷಿಯಾಗಿ ತಿಂತೀರಾ. ಯಾಕೆಂದ್ರೆ ಇದು ಚೆನ್ನಾಗಿರೋದ್ ಮಾತ್ರ ಅಲ್ಲ, ಸಖತ್ ಹೆಲ್ದಿ ಅಂಡ್ ಸಖತ್ ಟೇಸ್ಟಿ ಕೂಡ. ಮಾಡೋದಕ್ಕೆ ಒಂದು ಕುಕ್ಕರ್ ಇಟ್ಟು ಅದರಲ್ಲಿ 1 ಟೀ ಸ್ಪೂನ್ ಎಣ್ಣೆ ಹಾಗೂ 2 ಟೀ ಸ್ಪೂನ್ ತುಪ್ಪ ಹಾಕಿ ಬಿಸಿ ಆದ್ಮೇಲೆ ಸ್ವಲ್ಪ ಕಡಲೆ ಬೀಜ ಹಾಕಿ ಫ್ರೈ ಮಾಡ್ಕೊಂಡು ಈ ಹೋಲ್ ಸ್ಪೈಸಸ್ ಹಾಕೋಬೇಕು. ಇದೇನೇನು ಅಂತ ಕಮೆಂಟ್ಸ್ ಅಲ್ಲಿ ಹಾಕಿರ್ತೀನಿ. ಅದರ ನಂತರ ಸ್ಲೈಸ್ ಮಾಡಿದಂತ ಒಂದು ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು. ಈರುಳ್ಳಿ ಲೈಟ್ ಬ್ರೌನ್ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋ ತನಕ ಸಾಟೆ ಮಾಡ್ಕೋಬೇಕು. ಆಮೇಲೆ ಕ್ಯಾಪ್ಸಿಕಮ್, ಟೊಮೆಟೊ ಹಾಗೂ ಬಟಾಣಿ ಹಾಕೊಂಡು ಒಂದ್ 5 ನಿಮಿಷ ಫ್ರೈ ಮಾಡಿ. ನೆಕ್ಸ್ಟ್ ಕಟ್ ಮಾಡಿ ನೆನೆಸಿಟ್ಟಂತಹ ಬದನೆಕಾಯಿ ಹಾಕಿ ಒಂದ್ 8 ರಿಂದ 10 ನಿಮಿಷ ಸಾಟೆ ಮಾಡ್ಕೊಂಡು ಹಸಿ ಮೆಣಸು, ವಾಂಗಿಬಾತ್ ಪುಡಿ, ಖಾರದ ಪುಡಿ ಹಾಗೂ ಅರಿಶಿನ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಾದ್ಮೇಲೆ ಪುದೀನ, ಕೊತ್ತಂಬರಿ, ಕರಿಬೇವು, ಹುಣಸೆ ರಸ, ನೀರು ಹಾಗೂ ರುಚಿಗೆ ತಕ್ಕ ಹಾಗೆ ಉಪ್ಪು ಸೇರಿಸಿ ಕುದಿಯಕ್ ಶುರು ಆದ್ಮೇಲೆ ವಾಶ್ ಮಾಡಿ ನೆನೆಸಿಟ್ಟಂತಹ ಅಕ್ಕಿ ಸೇರಿಸಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು 1 ವಿಸಿಲ್ ಹೊಡಿಸ್ಕೊಂಡ್ರೆ ಬಹಳ ಸುಲಭ ಹಾಗೂ ಬಹಳ ರುಚಿಕರವಾದ ಕೇಟರಿಂಗ್ ಸ್ಟೈಲ್ ವಾಂಗಿಬಾತ್ ರೆಡಿ. ಇದನ್ನು ತುಂಬಾ ಜನ ದಮ್ ವಾಂಗಿಬಾತ್ ಅಂತಾನೂ ಕರೀತಾರೆ. ಸೊ ಈ ವಾಂಗಿಬಾತ್ ರೆಸಿಪಿ ನೀವು ಕೂಡ ಟ್ರೈ ಮಾಡಿದಿರಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.